ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳನ್ನು ಪೂರೈಸುತ್ತಿದೆ. ಈ ಅವಧಿಯ ಸಾಧನೆಯಲ್ಲಿ ಲೋಕೋಪಯೋಗಿ ಇಲಾಖೆ ಮುಂಚೂಣಿಯಲ್ಲಿರುವಂತೆ ಕಂಡುಬರ್ತಿದೆ. ಸಚಿವ ಎಸ್ ಸಿ ಮಹಾದೇವಪ್ಪನವರ ನೇತೃತ್ವದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಹಲವಾರು ಸುಧಾರಣೆಗಳನ್ನು ತರಲಾಗಿದೆ. ಕೆಲವು ದಿನಗಳ ಹಿಂದೆ ಕೆಆರ್ಡಿಸಿಎಲ್ ಅಂದರೆ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆವು. ಈಗ ಕೆಶಿಪ್ ಅಥವಾ ಕರ್ನಾಟಕ ಸ್ಟೇಟ್ ಹೈವೇಸ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅಂದರೆ ಕರ್ನಾಟಕ ರಾಜ್ಯ ಹೆದ್ದಾರಿ ಸುಧಾರಣಾ ಯೋಜನೆಯಡಿಯಲ್ಲಿ ಯಾವೆಲ್ಲ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ, ನಿಮ್ಮ ಪ್ರದೇಶದಲ್ಲಿ ಯಾವ ರಸ್ತೆಗಳು ಉತ್ತಮಗೊಳ್ಳುತ್ತಿವೆ ಎಂಬ ಬಗ್ಗೆ ಸ್ಪೆಷಲ್ ರಿಪೋರ್ಟರ್ನಿಂದ ವಿಶೇಷ ವರದಿ. ಈ ಕೆಶಿಪ್ ಅಥವಾ ಕರ್ನಾಟಕ ರಾಜ್ಯ ಹೆದ್ದಾರಿ ಸುಧಾರಣಾ ಯೋಜನೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿರುವ ಒಂದು ಪ್ರಮುಖ ಉಪಕ್ರಮ. ರಾಜ್ಯ ಸರ್ಕಾರದ ಜೊತೆಗೆ ಹೊರಗಿನ ಹಣಕಾಸು ಸಂಸ್ಥೆಗಳ ಮೂಲಕವೂ ಹಣಕಾಸಿನ ಬೆಂಬಲ ಪಡೆದುಕೊಂಡು ರಾಜ್ಯದಲ್ಲಿನ ರಸ್ತೆ ಸಂಪರ್ಕ ಜಾಲಗಳ ಸುಧಾರಣೆ ಮಾಡುವುದೇ ಈ ಕೆಶಿಪ್ ಉದ್ದೇಶ. ಇದು ಲೋಕೋಪಯೋಗಿ ಇಲಾಖೆಯ ಒಂದು ಅವಿಭಾಜ್ಯ ಅಂಗವಾಗಿದ್ದು, ಈ ಸಂಸ್ಥೆಯಿಂದ ನಾವು ಬಾಹ್ಯ ನೆರವಿನಿಂದ ಅಂದರೆ ADB ಹಾಗೂ ವರ್ಲ್ಡ್ ಬ್ಯಾಂಕ್ ಸಾಲ ಪಡೆದು ಕಾಮಗಾರಿಗಳನ್ನು ಮಾಡುತ್ತಿರುತ್ತೇವೆ. ಈ ಕಾಮಗಾರಿಗಳು ರಾಜ್ಯ ಹೆದ್ದಾರಿ ಸುಧಾರಣೆ ಹಾಗೂ ಟೋಟಲ್ ರೀಕನ್ಸ್ಟ್ರಕ್ಷನ್ ಮಾಡುವ ಕಾರ್ಯಕ್ರಮವಾಗಿರುತ್ತದೆ. ನಮ್ಮಲ್ಲಿ ಆ್ಯನ್ಯುಟಿ ಪೇಮೆಂಟ್ಸ್ ಅಂತ ಹೇಳ್ತೀವಿ ಇನ್ನೊಂದು ಅಪ್ ಫ್ರಂಟ್ ಪೇಮೆಂಟ್. ಸರ್ಕಾರದಿಂದ ಈಗ ಲೋನ್ ಏನು ತೊಗೊಳ್ತೀವಿ 80% ವರ್ಲ್ಡ್ ಬ್ಯಾಂಕ್ ಆಗ್ಬೋದು, ADB ಆಗ್ಬೋದು, ನಂತರ 20% ಸ್ಟೇಟ್ ಬಜೆಟಿಂದಲೇ ನಾವು ಮೀಟ್ ಮಾಡ್ತಾ ಇದ್ದೇವೆ. ಕರ್ನಾಟಕ ದೇಶದ 8ನೇ ಅತಿ ದೊಡ್ಡ ರಾಜ್ಯ. 192,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಮತ್ತು 6.5 ಕೋಟಿ ಜನಸಂಖ್ಯೆ ಹೊಂದಿರುವ ನಮ್ಮ ರಾಜ್ಯ ವಿಸ್ತಾರವಾದ ರಸ್ತೆ ಸಂಪರ್ಕ ಜಾಲ ಹೊಂದಿದೆ. ಪಿಡಬ್ಲ್ಯೂಡಿ ಇಲಾಖೆ ಅಡಿಯಲ್ಲಿ ಸುಮಾರು 5,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ, 21,000 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಮತ್ತು 50,000 ಕಿಲೋಮೀಟರ್ಗಳಷ್ಟು ಪ್ರಮುಖ ಜಿಲ್ಲಾ ರಸ್ತೆಗಳಿವೆ. ಕೆಶಿಪ್ 1ರ ಅಡಿಯಲ್ಲಿ ಮೊದಲ ಹಂತದ ಯೋಜನೆಯನ್ನು 2001ರಿಂದ 2008ರವರೆಗೆ ಅನುಷ್ಠಾನಗೊಳಿಸಲಾಯಿತು. ಒಟ್ಟು 2,390 ಕೋಟಿ ರೂಪಾಯಿಗಳ ಈ ಯೋಜನೆಗೆ ವಿಶ್ವ ಬ್ಯಾಂಕ್ನಿಂದ 1,635 ಕೋಟಿ ರೂಪಾಯಿ ಸಾಲ ಪಡೆಯಲಾಗಿತ್ತು. ಈ ಯೋಜನೆಯಡಿ ಒಟ್ಟಾರೆ 2,385 ಕಿಲೋಮೀಟರ್ಗಳ ರಸ್ತೆಯನ್ನು ಉತ್ತಮಗೊಳಿಸಲಾಗಿದೆ. 900 ಕಿಲೋಮೀಟರ್ ರಸ್ತೆಯನ್ನು 2 ಲೇನ್ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಇದೇ ಯೋಜನೆಯಲ್ಲಿ 1,485 ಕಿಲೋಮೀಟರ್ ರಸ್ತೆಯನ್ನು ಸುಮಾರು 20 ಅಡಿಗಳ ಅಗಲದ ರಸ್ತೆಯಾಗಿ ಪರಿವರ್ತಿಸಲಾಗಿದೆ. ಕೆಶಿಪ್ 1ರ ಅಡಿಯಲ್ಲಿ ಕೈಗೊಂಡ ಕಾಮಗಾರಿಗಳ ಬಗ್ಗೆ ವಿಶ್ವ ಬ್ಯಾಂಕ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಭಾರತದ ಮೂಲಸೌಕರ್ಯ ವಿಭಾಗದಲ್ಲಿ ಕೈಗೊಂಡ 2ನೇ ಅತ್ಯುತ್ತಮ ಯೋಜನೆ ಎಂದು ಪರಿಗಣಿಸಿ ಕೆಶಿಪ್ಗೆ 2010ನೇ ಸಾಲಿನ ಇಂಡಿಯಾ ಟೆಕ್ ಎಕ್ಸಲೆನ್ಸ್ ಅವಾರ್ಡ್ ನೀಡಲಾಗಿದೆ. ಏನು ನಾವು ರಾಜ್ಯ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ, ಇದು ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳ ಸ್ಟ್ಯಾಂಡರ್ಡ್ಗೆ ಮಾಡ್ತಾ ಇದ್ದೇವೆ. ನಾವು ಎಲ್ಲ ಭಾಳ ಒಳ್ಳೆಯ ಕೆಲಸಗಾರಗಳು, ಆಮೇಲೆ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಹಾಗೂ ಕ್ವಾಲಿಟಿ ಕಂಟ್ರೋಲ್ ಆಗ್ಬೋದು, ಎಲ್ಲ ಒಳ್ಳೆ ಹೈ ಸ್ಟ್ಯಾಂಡರ್ಡ್ಸಲ್ಲಿ ಈ ಕಾಮಗಾರಿಗಳನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ನಮ್ಮ ಫಸ್ಟ್ ಕೆಶಿಪ್ 1ನಲ್ಲಿ ಮಾಡಿದಾಗ ಇಂಡಿಯಾ ಟೆಕ್ ಎಕ್ಸಲೆನ್ಸ್ ಅಂತ ಒಂದು ರಾಷ್ಟ್ರೀಯ ಒಂದು ಅವಾರ್ಡ್ ಸಮೇತ ನಮ್ಮ ಇಲಾಖೆಗೆ ಬಂದಿದೆ. ಕೆಶಿಪ್ 1ರ ಯಶಸ್ಸಿನಿಂದ ಉತ್ತೇಜಿತವಾದ ರಾಜ್ಯ ಸರ್ಕಾರ ಕೆಶಿಪ್ 2ರ ಮೂಲಕ ರಸ್ತೆ ಸುಧಾರಣೆ ಕಾರ್ಯ ಮುಂದುವರಿಸಲು ನಿರ್ಧರಿಸಿತು. ಸುಮಾರು 15,000 ಕಿಲೋಮೀಟರ್ ರಸ್ತೆ ಸುಧಾರಣೆಗೆ ಸ್ಟ್ರಾಟಜಿಕ್ ಆಪ್ಷನ್ ಸ್ಟಡಿ ಅಂದರೆ ಸಾಧ್ಯತೆಗಳ ಪರಿಶೀಲನಾ ವರದಿ ತಯಾರಿಸಲಾಯಿತು.
ಕೆಶಿಪ್ 2ರ ಅಡಿಯಲ್ಲಿ 3,411 ಕಿಲೋಮೀಟರ್ ರಸ್ತೆ ಸುಧಾರಣಾ ಯೋಜನೆಯನ್ನು ಅಂತಿಮಗೊಳಿಸಲಾಯಿತು. ಇದರ ಪೈಕಿ 1,195 ಕಿಲೋಮೀಟರ್ ರಸ್ತೆಗಾಗಿ ವಿಶ್ವ ಬ್ಯಾಂಕ್ನಿಂದ 1,575 ಕೋಟಿ ರೂಪಾಯಿ ಸಾಲ ಪಡೆಯಲಾಗಿದೆ. ಇದೇ ರೀತಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದಲೂ 1,463 ಕೋಟಿ ರೂಪಾಯಿ ಸಾಲ ಪಡೆದು 616 ಕಿಲೋಮೀಟರ್ ರಸ್ತೆ ಸುಧಾರಣೆ ಕೈಗೊಳ್ಳಲಾಗಿದೆ. ಈಗ ನಮ್ಮ ಕೆಶಿಪ್ 1ನಲ್ಲಿ ಮೊದಲಿಗೆ 2001ರಿಂದ 2008ರವರೆಗೆ $350 ಮಿಲಿಯನ್ ಅಷ್ಟು ಲೋನ್ ಪಡೆದು ನಮ್ಮ ವರ್ಲ್ಡ್ ಬ್ಯಾಂಕಿಂದ ಟೋಟಲ್ ಇದರಲ್ಲಿ 2,300 ಕೋಟಿಯಷ್ಟು ಕೆಲಸಗಳನ್ನು ಮಾಡಲಾಗಿದೆ. ಶೇಕಡ 80ರಷ್ಟು ನಾವು ವರ್ಲ್ಡ್ ಬ್ಯಾಂಕ್ ಲೋನ್ ಆಗಿರುತ್ತದೆ. ಇದು 1,635 ಕೋಟಿಗಳಾಗಿರುತ್ತದೆ. ಉಳಿದ ಶೇಕಡ 20ರಷ್ಟು ರಾಜ್ಯದ ಭಾಗವಾಗಿದ್ದು 755 ಕೋಟಿಗಳಾಗಿರುತ್ತದೆ. ಜುಲೈ 2011ರಿಂದ ಕೆಶಿಪ್ 2 ಯೋಜನೆಯಡಿಯಲ್ಲಿ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿರುವ 1,575 ಕೋಟಿ ರೂಪಾಯಿಗಳನ್ನು ಸೇರಿಸಿದಂತೆ ಒಟ್ಟಾರೆ 4,522 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಕೈಗೊಳ್ಳಲಾಗಿದೆ. ಇದರಲ್ಲಿ ಹೊಸಕೋಟೆ ಚಿಂತಾಮಣಿ, ಹಾವೇರಿ ಹಾನಗಲ್, ಹಾನಗಲ್ ತಡಸ, ಧಾರವಾಡ ಸವದತ್ತಿ, ತಿಂತಣಿ ಕಲ್ಮಲ, ಚೌಡಾಪುರ ಗುಲ್ಬರ್ಗ, ಶಿವಮೊಗ್ಗ ಶಿಕಾರಿಪುರ ಆನಂದಪುರ, ಶಿಕಾರಿಪುರ ಹಾನಗಲ್, ಮನಗೊಳಿ ಬಸವನ ಬಾಗೇವಾಡಿ, ಮಳವಳ್ಳಿ ಪಾವಗಡ, ಮುಧೋಳ ನಿಪಾಣಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲಾಗಿದೆ. ಇದೇ ವೇಳೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೀಡಿರುವ 1,463 ಕೋಟಿ ರೂಪಾಯಿ ಸಾಲದ ಸಹಾಯದೊಂದಿಗೆ ಒಟ್ಟಾರೆ 2,150 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಲವಾರು ರಸ್ತೆ ಸುಧಾರಣಾ ಯೋಜನೆಗಳು ಕಾರ್ಯಗತವಾಗಿವೆ. ಕೆಶಿಪ್ 2ನಲ್ಲಿ ನಾವು $350 ಮಿಲಿಯನ್ ಸಾಲ ನೆರವಿನಲ್ಲಿ ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ $305 ಸಾಲ ಪಡೆದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ನಮ್ಮ ವಿಶ್ವ ಬ್ಯಾಂಕಿನಡಿಯಲ್ಲಿ 1,195 ಕಿಲೋಮೀಟರ್ಗಳ ಉದ್ದದ ರಸ್ತೆಗಳನ್ನು ಕಾರ್ಯರೂಪ ಮಾಡಲು ಹಮ್ಮಿಕೊಳ್ಳಲಾಗಿದೆ. ಹಾಗೂ ADBಯಲ್ಲಿ 616 ಕಿಲೋಮೀಟರ್ಗಳಷ್ಟು ಮಾಡಲು ನಾವು ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ. ಮಾಗಡಿ ಕೊರಟಗೆರೆ, ಪಾವಗಡ ಆಂಧ್ರ ಗಡಿ, ಗುಬ್ಬಿ ಯಡಿಯೂರು, ಯಡಿಯೂರು ಮಂಡ್ಯ, ಜಗಳೂರು ರಾಷ್ಟ್ರೀಯ ಹೆದ್ದಾರಿ 13, ರಾಜ್ಯ ಹೆದ್ದಾರಿ 19ರಿಂದ ಮೊಳಕಾಲ್ಮೂರು, ಪಡುಬಿದ್ರೆ ಕಾರ್ಕಳ, ದಾವಣಗೆರೆ ಚನ್ನಗಿರಿ, ಚನ್ನಗಿರಿ ಬೀರೂರು, ಶೆಲ್ವಾಡಿ ಮುಂಡರಗಿ, ಮುದಗಲ್ ಗಂಗಾವತಿ, ಸೌದತ್ತಿ ರಾಮದುರ್ಗ ಹಲಗತ್ತಿ, ಹಲಗತ್ತಿ ಬಾದಾಮಿ ಬೈಪಾಸ್, ಪಟ್ಟದಕಲ್ಲು ಕಮತಗಿ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲಾಗಿದೆ. ಇದಾದ ನಂತರ ಕೆಶಿಪ್ 3ರ ಅಡಿಯಲ್ಲಿ ಮತ್ತಷ್ಟು ರಸ್ತೆಗಳ ಸುಧಾರಣೆಗಾಗಿ ಸುಮಾರು 4,500 ಕಿಲೋಮೀಟರ್ ರಸ್ತೆಯನ್ನು ಅಧ್ಯಯನ ಮಾಡಲಾಗಿದೆ. ಇದರ ಪೈಕಿ 1,193 ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಗುರುತಿಸಲಾಗಿದೆ. ಇದಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸುಮಾರು 1,600 ಕೋಟಿ ರೂಪಾಯಿಗಳ ಹಣ ಸಾಲ ಕೊಡಲು ಒಪ್ಪಿಗೆ ನೀಡಿದೆ. ಈ ಬಗ್ಗೆ ವಿವರ ಯೋಜನಾ ವರದಿ ಸಿದ್ಧಪಡಿಸಲಾಗುತ್ತಿದ್ದು ಮುಂದಿನ ತಿಂಗಳಲ್ಲಿ ಅಂತಿಮ ಒಪ್ಪಂದಕ್ಕೆ ಸಹಿ ಬೀಳುವ ಸಾಧ್ಯತೆಗಳಿವೆ. ಡಿಸೆಂಬರ್ 2016ರ ವೇಳೆಗೆ ಗುತ್ತಿಗೆ ಅಂತಿಮಗೊಳಿಸಿ ಕಾಮಗಾರಿ ಆರಂಭಿಸಲು ನಿರ್ಧರಿಸಲಾಗಿದೆ. ಹೊಸ ಯೋಜನೆಗಳಿಗೆ ಕೆಶಿಪ್ 3 ಅಂಥೇಳಿ ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ 2 ADB 2 ಅಂಥೇಳಿ ಒಂದು ಲೋನ್ ಈಗ ತೆಗೆದುಕೊಂಡಿದ್ದೇವೆ. ಅದು $350 ಮಿಲಿಯನ್. ಅದರಲ್ಲಿ ನಾವು ಅರೌಂಡ್ 5,500 to 6,000 ಕ್ರೋರ್ಸಷ್ಟು ಕೋಟಿ ಆದಾಯದಲ್ಲಿ ಕೆಲಸಗಳು ತೆಗೆದುಕೊಂಡು ಒಂದು 800 ಕಿಲೋಮೀಟರಷ್ಟು ಅಭಿವೃದ್ಧಿ ಮಾಡಲು ಯೋಜಿಸಲಾಗಿದೆ. ಈಗಾಗಲೇ ಅದರ ರೂಪುರೇಖೆಗಳು ರೇಷೆಗಳು ಹಾಗೂ DPRಗಳು ತಯಾರಿಕೆ ಹಂತದಲ್ಲಿದೆ. ಇದು ನಾವು ಈಗ ಜೂನ್ ಅಥವಾ ಜುಲೈನಲ್ಲಿ ಟೆಂಡರ್ ಕರೆದು
ಈ ಕೆಲಸಗಳನ್ನು ತೆಗೆದುಕೊಳ್ಳಲು ಹಮ್ಮಿಕೊಳ್ಳಲಾಗಿದೆ. ಕೆಶಿಪ್ 3ರ ಅಡಿಯಲ್ಲಿ ಉಪ್ಪಿನ ಬೆಟಗೇರಿ ತಡಸ್, ಚಿತ್ರದುರ್ಗ ಆಂಧ್ರ ಗಡಿ, ಸಕಲೇಶ್ಪುರ ಶನಿವಾರ ಸಂತೆ, ಶೃಂಗೇರಿ ಮೂಡಿಗೆರೆ ಶನಿವಾರ ಸಂತೆ ಮಡಿಕೇರಿ, ಕುಮಟಾ ಯಕ್ಕುಂಬಿ, ಕೊಳ್ಳೇಗಾಲ ಹನೂರು, ಹನೂರು ತಮಿಳುನಾಡು ಗಡಿ, ಕನಕಪುರ ಹನೂರು, ಚಿಂತಾಮಣಿ ಆಂಧ್ರ ಗಡಿ, ಬೆಂಗಳೂರು ಮಾಗಡಿ, ಮಾಗಡಿ ಸೋಮವಾರಪೇಟೆ, ಬಾಗಲಕೋಟೆ ಗದಗ, ಗದಗ ಹೊನ್ನಾಳಿ ರಸ್ತೆಗಳನ್ನು ಸುಧಾರಿಸಲು ನಿರ್ಧರಿಸಲಾಗಿದೆ. ರಾಜ್ಯದ ರಸ್ತೆ ವಲಯಗಳಿಗೆ ಸಂಬಂಧಪಟ್ಟಂತೆ ಕೆಶಿಪ್ ಹಲವಾರು ಅತ್ಯುತ್ತಮ ಕಾರ್ಯವಿಧಾನಗಳನ್ನು ಜಾರಿಗೆ ತಂದಿದೆ. ಇವುಗಳಲ್ಲಿ ಕಾಂಪ್ರಹೆನ್ಸಿವ್ ರೀಸೆಟಲ್ಮೆಂಟ್ ಪ್ಲಾನ್ ಅಂದರೆ ಸಮಗ್ರ ಪುನರ್ವಸತಿ ಕಾರ್ಯಕ್ರಮ ಪ್ರಮುಖವಾದದ್ದು. ಇದರ ಜೊತೆಗೆ ಪರಿಸರ ಮತ್ತು ಸಂಚಾರ ಸುರಕ್ಷತಾ ನಿರ್ವಹಣಾ ಯೋಜನೆಗಳು ಇದರಲ್ಲಿ ಸೇರಿವೆ. ಇದಲ್ಲದೆ ಕೆಶಿಪ್ ವತಿಯಿಂದ ಕೈಗೊಳ್ಳಲಾಗುವ ಎಲ್ಲಾ ಯೋಜನೆಗಳ ಪರಿಣಾಮಕಾರಿ ಮೇಲುಸ್ತುವಾರಿ ಮತ್ತು ಗುಣಮಟ್ಟ ಕಾಪಾಡುವಿಕೆ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಫಸ್ಟು ಅಪ್ಫ್ರಂಟ್ ಮನಿ 50% ಗುತ್ತಿಗೆದಾರರಿಗೆ ನೀಡ್ತೇವೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ, ಹಾಗೂ ಬೇರೆ ವರ್ಷಾನಂತರ 6 ತಿಂಗಳಿಗೊಮ್ಮೆ ಆ್ಯನ್ಯುಟಿ ಪೇಮೆಂಟ್ಸ್ ಮಾಡಿ ಅವರಿಗೆ 8 ವರ್ಷ ಅದನ್ನು ಪೇಮೆಂಟ್ ಮಾಡ್ತೀವಿ. ಅದರಲ್ಲಿ ಗುತ್ತಿಗೆ ಕಾಲ 2.5 ವರ್ಷ, 7.5 ವರ್ಷಗಳ ಕಾಲದಷ್ಟು ಮೇಂಟೆನೆನ್ಸು ಪಾರ್ಟ್ ಇರುತ್ತೆ ಅದರಲ್ಲಿ DBF ಒಟ್ಟಲ್ಲಿ. ಇದು ರಾಷ್ಟ್ರದಲ್ಲೇ ಮೊಟ್ಟ ಮೊದಲಿಗೆ ಕರ್ನಾಟಕದಲ್ಲಿ ಈ ಒಂದು DBF 14ನಲ್ಲಿ ಕೆಶಿಪ್ಪಲ್ಲಿ ಮಾಡಿರೋ ಕಾರ್ಯಕ್ರಮವಾಗಿದ್ದು, ಈ ಭಾಳ ನಮಗೆ ಇದು ಸಕ್ಸಸ್ ಆಗಿರೋದ್ರಿಂದ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲೂ ಸಹಿತ ಇದನ್ನು ಈಗ ಅಳವಡಿಸಿಕೊಂಡು NHAನಲ್ಲಿ ಹೈಬ್ರಿಡ್ ಆ್ಯನ್ಯುಟಿ ಅಂತ ಒಂದು ಡಾಕ್ಯುಮೆಂಟ್ ಮಾಡಿದ್ದಾರೆ. ಅದನ್ನೀಗ ಎಲ್ಲ ರಾಜ್ಯಗಳಲ್ಲೂ ಈಗ ಅದನ್ನು ಅಳವಡಿಸಿಕೊಳ್ಳಲು ಅವರು ಮಾಡ್ತಾ ಇದ್ದಾರೆ. ಈಗ ಕೆಶಿಪ್ ಮುಖಾಂತರ ರಾಜ್ಯದ ರಸ್ತೆಗಳ ಸುಧಾರಣೆ ಜೊತೆಗೆ PWD ಇಲಾಖೆಯಲ್ಲಿ ಹಲವಾರು ರೀತಿಯ ಬದಲಾವಣೆ ಮತ್ತು ಸುಧಾರಣೆಗಳನ್ನು ಜಾರಿಗೆ ತರಲಾಗಿದೆ. ವಿಶ್ವ ಬ್ಯಾಂಕ್, ADB ಯಂತಹ ಬಾಹ್ಯ ಮೂಲಗಳಿಂದ ಹಣದ ಬೆಂಬಲ ಪಡೆದು ಇಲಾಖೆಯ ಸಾಮರ್ಥ್ಯವನ್ನು ವೃದ್ಧಿಗೊಳಿಸಲಾಗುತ್ತಿದೆ. ಒಟ್ಟಿನಲ್ಲಿ PWD ಇಲಾಖೆ ದಕ್ಷತೆ ಮತ್ತು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುತ್ತಿರುವಂತೆ ಕಂಡುಬರುತ್ತಿರುವುದಂತೂ ನಿಜ. ಕೆಶಿಪ್ ಮೂಲಕ ಇನ್ನೂ ಹಲವಾರು ಉತ್ತಮ ರಸ್ತೆ ಯೋಜನೆಗಳನ್ನು ಲೋಕೋಪಯೋಗಿ ಇಲಾಖೆ ಕೈಗೊಳ್ಳಲಿ ಅನ್ನುವುದು ರಾಜ್ಯದ ಜನರ ಬಯಕೆ.